ಅಲ್ಲಿ ಇನ್ನೊಂದು ನಮಗೆ ಏನಿತ್ತು ಅಂತ ಹೇಳಿದ್ರೆ ನೋಡಿ, ಯಾವಾಗಿನ ಕಾಲದಲ್ಲಿ ಈಗ ಸೆಪ್ಟೆಂಬರ್ಗೆ ರಿಸಲ್ಟ್ ಬರೋದು. ಸೆಪ್ಟೆಂಬರೇ ಒಂದು ಬ್ಯಾಚ್ ಇತ್ತು. ನೀವು ಸೆಪ್ಟೆಂಬರಿಂದ ಜೂನ್ವರೆಗೆ ಕಾಯಬೇಕಾದ ಪ್ರಶ್ನೆ ಇಲ್ಲ. ಕೆಲವು ನಮ್ಮ ಪ್ರೊಫೆಸರ್ಸ್ ಬಂದು ಕೆಲವು ಇಂಟ್ರೆಸ್ಟೆಡ್ ಕೇಸನ್ನು ಕೊಟ್ಟು ಹೋಗೋರು, ಒಂದೊಂದು ಬ್ಯಾಚ್ ಮಾಡಿ. ಆದರೆ ಒಂದು ಕಂಡೀಷನ್ನು ಇತ್ತು ಆಸ್ಪತ್ರೆಗೆ ಹೋಗಬೇಕಾದ್ರೆ. ಆದ್ದರಿಂದ ನಾನು ಇವತ್ತು ಈ ಡ್ರೆಸ್ ಹಾಕಿ ಕೂತಿದ್ದೀನಿ. ಅದು ಸಣ್ಣ ಅಕ್ಷರಲ್ಲಿ ಬರೆದಿದ್ದರೂ ಕೂಡ ಅದೃಷ್ಟವಶಾತ್ ನಾನು ಅದನ್ನು ಓದ್ಕೊಂಡಿದ್ದೆ. ಆ ಓದ್ಕೊಂಡಿದ್ದರಿಂದ ಆ ಸಂದರ್ಭದಲ್ಲಿ ನನಗೆ ಇದಾಯಿತು. ಯಾಕೆ ಅಂದರೆ ಎಷ್ಟೋ ಲಕ್ಷ ಕೋಟಿ ಜನರಿಗೆ ಒಂದು ಆ ಕಾಯಿಲೆ ಬರೋದು, ಅಂಥದ್ದು ಗ್ರಾಚಾರಕ್ಕೆ ನನಗೆ ಸಿಕ್ಕಿತ್ತು. ಅವರ ಪಾಠ ಕೇಳೋದಕ್ಕೆ ಅಸಿಸ್ಟೆಂಟ್ ಡಾಕ್ಟ್ರುಗಳು ಬಂದು ನಮ್ಮ ಬೆಂಚ್ ಹಿಂದ್ಗಡೆ ಕೂತ್ಕೊಳ್ತಿದ್ರು. ಅಲ್ಲಿಗೆ ಅವರ ಸ್ಟ್ಯಾಂಡರ್ಡ್ ಏನು, ಅವರು ಯಾವ ರೀತಿ ಪಾಠ ಮಾಡ್ತಿದ್ರು ಅನ್ನುವ ಬೆಲೆ ಅಲ್ಲಿ ಕಾಣ್ತಾ ಇತ್ತು. ಈಗೇನಾಗಿದೆ ಅಂದರೆ ಸ್ಟೂಡೆಂಟ್ಸ್ ಯಾರು, ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಯಾರು, ಡಾಕ್ಟ್ರ್ ಯಾರು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆವಾಗ ಏನು ಅಂದರೆ ಹೆಗಲ ಮೇಲೆ ಇದು ಹೆಂಗಸರಿಗೆ ತಾಳಿ ಸರ ಇದ್ದಾಗೆ ಇದು ಇದೆ ಅಂದರೆ ಇವನು ಮೆಡಿಕಲ್ ಸ್ಟೂಡೆಂಟು. ಅದೇ ಇಲ್ಲಿ ಕೌಟುಂಬಿಕ ಕಾರಣದಿಂದ ಸ್ವಲ್ಪ ಭಿನ್ನಾಭಿಪ್ರಾಯ ಹಿಂಸೆ ಆಗಬೇಕು ಅಂಥೇಳಿ ಏನೋ ನಡೀತಾ ಇತ್ತು. ಸ್ವಾಭಾವಿಕವಾಗಿ ಅದು ಎಲ್ಲ ಕಡೆ ನಡೀತಕ್ಕಂಥದ್ದೇ. ಕೂಡು ಕುಟುಂಬಗಳು ವಿಭಾಗ ಆಗ್ತಕ್ಕಂಥದ್ದು ಅದು ಸ್ವಾಭಾವಿಕ, ಎಲ್ಲರ ಮನೆ ಅಂತ ನಮ್ಮಲ್ಲಿ ಅದು ಇತ್ತು. ಆದರೆ ಆಗಿರಲಿಲ್ಲ, ಅದು ಇಲ್ಲಿ ನಡೀತಾನೆ ಇತ್ತು. ಒಟ್ಟು ನಾನು ಏನು ಅಂದರೆ ಕಾಗದ ಬರೆಯೋರು, ಬಂದು ಹೋಗು ಅಂತ ಹೇಳೋರು ನಮ್ಮ ತಂದೆ. ಹೀಗಾಗಿ ಆ ತಿರುಗಾಟದಲ್ಲಿ ನಾನು ಫೇಲ್ ಆದೆ. 2 ಸಬ್ಜೆಕ್ಟ್ ಫೇಲು, 1 ಸಬ್ಜೆಕ್ಟ್ ಪಾಸು. ಸರಿ, ಮತ್ತು ಅದಕ್ಕೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ. 3 ತಿಂಗಳು 6 ತಿಂಗಳಿಗೆ ಮತ್ತು ಎಕ್ಸಾಮ್ ಇದೆ ಅದೊಂದು. ಇಲ್ಲಿ ಊರಿಗೆ ಬಂದೆ. ನನಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ಇಲ್ಲಿ ಓಡಾಡಿಕೊಂಡು ನಾನೇನು ಆರಾಮಾಗಿ ಇದ್ದೆ. ನಂತರ ಅದು ಸರಿ, ಸ್ಕೂಲು ಸ್ಟಾರ್ಟ್ ಆದ ಕೂಡಲೇ ತಕ್ಷಣ ನಾನು ಬೆಂಗಳೂರಿಗೆ ಹೋದೆ. ಯಾಕೆಂದರೆ ನನಗೆ ದುಡ್ಡಿಗೇನು ತೊಂದರೆ ಇರಲಿಲ್ಲಲ್ಲ, ಉಂಡಿಲ್ಲಿ ಹೇಳಿಬಿಟ್ಟಿದ್ರಲ್ಲ ನಮ್ಮವರು. ಹೌದು. ಮತ್ತು ನಾನು ಯಾರು ಕೇಳಬೇಕಾಗಿರಲಿಲ್ಲ. ನನ್ನ ಪಾಡಿಗೆ ನಾನು ಹೊರಟೆ ಎಲ್ಲ ಹತ್ಕೊಂಡು ಹೋಗಿಬಿಡ್ತಿದ್ದೆ. ಸೀದಾ ಹೋದೆ. ಮತ್ತು ಕಷ್ಟಪಟ್ಟು ಪಾಸ್ ಮಾಡಲೇಬೇಕು ಅಂತೇಳಿ ಹೇಳ್ಬಿಟ್ಟು ಮುತುವರ್ಜಿ ವಹಿಸಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿ 2 ಸಬ್ಜೆಕ್ಟನ್ನು ಪಾಸ್ ಮಾಡಿದೆ. ರಿಸಲ್ಟ್ ಬಂತು, ಪಾಸ್ ಮಾಡಿದೆ. ಅಲ್ಲಿ ಇನ್ನೊಂದು ನಮಗೆ ಏನಿತ್ತು ಅಂತ ಹೇಳಿದ್ರೆ ನೋಡಿ, ಯಾವಾಗಿನ ಕಾಲದಲ್ಲಿ ಈಗ ಸೆಪ್ಟೆಂಬರ್ಗೆ ರಿಸಲ್ಟ್ ಬರೋದು. ಸೆಪ್ಟೆಂಬರೇ ಒಂದು ಬ್ಯಾಚ್ ಇತ್ತು. ಓಹೋ, ನೀವು ಸೆಪ್ಟೆಂಬರಿಂದ ಜೂನ್ವರೆಗೆ ಕಾಯಬೇಕಾದ ಪ್ರಶ್ನೆ ಇಲ್ಲ. ನೋಡಿ ಎಂಥ ಅನುಕೂಲ ಇತ್ತು ಆವಾಗ ನಮಗೆ. ಈಗಿದೆಯಾ ಅದು? ಈಗಿಲ್ಲ. ಈಗ ನೀವು ಫೇಲ್ ಆದರೆ ಜೂನ್ವರೆಗೆ ಕಾಯಬೇಕು, ನೆಕ್ಸ್ಟ್ ಹೋಗಬೇಕು. ನಮಗೆ ಹಾಗಿರಲಿಲ್ಲ. ಸೆಪ್ಟೆಂಬರ್ ಟು ಸೆಪ್ಟೆಂಬರ್ ಫೇಲ್ ಆದವರಿಗೆ ಒಂದು ಬ್ಯಾಚೇ ಇತ್ತು. ಸಪ್ರೇಟ್ ಎಕ್ಸಾಮೇ ಇತ್ತು. ಸೊ ತಕ್ಷಣ ನಾನು ಹೋಗಿ ಅದಕ್ಕೆ ಸೇರಿಕೊಂಡೆ. ಆಯಿತಾ? ಸರಿ, ಪಾಸಾಗಿತ್ತು, ಅದೇ ಫೈನಲ್ ಇಯರು ಸೇರಿಕೊಂಡೆ. ಆಮೇಲೆ ಇನ್ನೊಂದು ಏನು ಆವಾಗಿನ ಇದಿತ್ತು ಅಂದರೆ, ನಮಗೆ 3rd ಇಯರಿಂದ ಬೆಳಿಗ್ಗೆ 8:30ಯಿಂದ 10:30ವರೆಗೆ ಹಾಸ್ಪಿಟ್ಲ್ ವರ್ಕು. 10:30ಯಿಂದ 12 1:30 ಮಾಮೂಲಿ ಕ್ಲಾಸು, ಮಧ್ಯಾಹ್ನನೂ ಕ್ಲಾಸು. ಆದರೆ ಬೆಳಿಗ್ಗೆ ನಾವು ಹೋಗಿ, ಅದೇ ಇಂಪಾರ್ಟೆಂಟು ಮೆಡಿಕಲ್ ವಿದ್ಯಾರ್ಥಿಗೆ, ಹೋಗಿ ರೋಗಿಗಳನ್ನು ತಪಾಸಣೆ ಮಾಡೋದು. ಅವನಿಗೆ ಏನು ಕಾಯಿಲೆ, ಏನು ಅಲ್ಲಿ ನಾವು ಕಂಡುಹಿಡ್ತಕ್ಕಂಥದ್ದಕ್ಕೆ ಸೈನ್ಸ್ ಅಂತ ಕರಿತಿದ್ರು, ಅವನು ಹೇಳೋ ಹಿಸ್ಟ್ರಿಗೆ ಸಿಮ್ಟಮ್ಸ್ ಅಂತ ಕರಿತಾಯಿದ್ರು. ಸೊ ನಾವು ಆ ಸೈನ್ಸು ಸಿಮ್ಟಮ್ಸು ಅದನ್ನೆಲ್ಲ ತಿಳ್ಕೊಂಡು ಕೆಲವು ನಮ್ಮ ಪ್ರೊಫೆಸರ್ಸು ಬಂದು ಕೆಲವು ಇಂಟ್ರೆಸ್ಟೆಡ್ ಕೇಸನ್ನು ಕೊಟ್ಟು ಹೋಗೋರು, ಒಂದೊಂದು ಬ್ಯಾಚ್ ಮಾಡಿ. ಇದು ನೋಡ್ರಪ್ಪ, ನೀವು ಇದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಏನು ಕಾಯಿಲೆ, ಏನು ಟ್ರೀಟ್ಮೆಂಟು ಎಲ್ಲ ರೆಡಿಯಾಗಿರಿ, ನಾನು ಬಂದು ನಿಮಗೆ ಕೇಳ್ತೀನಿ ಅಂತ. ಸೊ ಆ ಥರದಲ್ಲಿ ನಾವು ಮಾಡಬೇಕಿತ್ತು. ಆದರೆ ಒಂದು ಕಂಡೀಷನ್ನು ಇತ್ತು ಆಸ್ಪತ್ರೆಗೆ ಹೋಗಬೇಕಾದ್ರೆ. ಆದ್ದರಿಂದ ನಾನು ಇವತ್ತು ಈ ಡ್ರೆಸ್ ಹಾಕಿ ಕೂತಿದ್ದೀನಿ. ಹಾಸ್ಪಿಟ್ಲ್ ಒಳಗೆ ಹೋಗ್ಬೇಕಾದ್ರೆ ನಾನಿವತ್ತು ಏನು ಹಾಕಿದ್ದೀನಿ, ಕೋಟು, ಪ್ಯಾಂಟು, ಬೂಟು, ಟೈ, ಇದು ಇಲ್ಲದೇ ಆಸ್ಪತ್ರೆ ಒಳಗೊಂದು ಎಂಟ್ರಿ ಇರಲಿಲ್ಲ. ಇದು ನಮ್ಮ ಕಾಲದ ಡ್ರೆಸ್ ಕೋಡ್.
ಆವಾಗ ನಾವು ಏನು ಮಾಡ್ತಾಯಿದ್ವು ಅಂದರೆ ಆಸ್ಪತ್ರೆಗೆ ಹೋಗೋವರೆಗೆ ನಮ್ಮದು ಇದು ಹೀಗೆ ಇರ್ತಿತ್ತು, ಒಳಗೆ ಆಸ್ಪತ್ರೆಗೆ ಹೋದ್ಮೇಲೆ ಹೀಗೆ ಇರ್ತಿತ್ತು. ಈಗಿನ ಹಾಗೆ ಬಿಳೆ ಕೋಟ್ ಹಾಕ್ತಿರ್ಲಿಲ್ಲ. ಈಗೇನಾಗಿದೆ ಅಂದರೆ ಸ್ಟೂಡೆಂಟ್ಸ್ ಯಾರು, ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಯಾರು, ಡಾಕ್ಟ್ರ್ ಯಾರು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆವಾಗ ಏನು ಅಂದರೆ ಹೆಗಲ ಮೇಲೆ ಇದು ಹೆಂಗಸರಿಗೆ ತಾಳಿ ಸರ ಇದ್ದಾಗೆ ಇದು ಇದೆ ಅಂದರೆ ಇವನು ಮೆಡಿಕಲ್ ಸ್ಟೂಡೆಂಟು. ನಮ್ಮ ಪ್ರೊಫೆಸರ್ಸ್ ಹೇಳಿದ, ನೀನು ಹಾಸ್ಪಿಟ್ಲಿಗೆ ನೀವು ಹೆಚ್ಚಿಗೆ ದುಡ್ಡಿನ ಬೇಡ, ಅತಿ ಕಡಿಮೆ ಕಾಟನ್ ಬಟ್ಟೆ ಹಾಕು ಬನ್ನಿ, ನಾವು ಬೇಡ ಅಂತ ಹೇಳೋದಿಲ್ಲ, ಬಟ್ ಇದೇ ಡ್ರೆಸ್ಸಲ್ಲಿ ಬರಬೇಕು. ನೀವು ಕ್ಲಾಸಿಗೆ ನಿಕ್ಕರ್ ಹಾಕೊಂಬನ್ನಿ, ನಮಗೆ ತೊಂದರೆ ಇಲ್ಲ, ಯಾವ ರೀತಿ ಅಲ್ಲಿ ಬಂದಿರ್ತೇವೆ ಈ ರೀತಿ ನಮ್ಮದು ನಡೀತಾ ಇತ್ತು. ಆವಾಗ ಸರಿ ಹೋದ್ವಿ, ಎಲ್ಲ ನೋಡಿದ್ವು, ಎಲ್ಲ ಆಯಿತು. ಫೈನಲ್ ಇಯರಿಗೆ ಹೋದ್ವಿ. ಫೈನಲ್ ಇಯರ್ನಲ್ಲೂ ಅದೇ ಥರ ಎಲ್ಲ ಆಯಿತು. ಎಕ್ಸಾಮ್ ಬಂತು, ಸೆಪ್ಟೆಂಬರ್ ಟು ಸೆಪ್ಟೆಂಬರ್ ಎಕ್ಸಾಮ್ ಬಂತು. ಎಕ್ಸಾಮಲ್ಲಿ ಫೈನಲ್ ಇಯರಲ್ಲಿ ಏನು ಮಾಡ್ತಾರೆ ಅಂತೇಳಿ ಹೇಳಿದ್ರೆ, ತೇರಿ ಇರುತ್ತೆ, ವೈವನೂ ಇರುತ್ತೆ. ಮಧ್ಯದಲ್ಲಿ ಏನು ಮಾಡ್ತಾರೆ ಅಂದರೆ ಕೇಸ್ ಕೊಡ್ತಾರೆ. ಅದು ಇಂಪಾರ್ಟೆಂಟು. ಮುಂಚಿನ ದಿವಸ ಅವರು ಸೆಲೆಕ್ಟ್ ಮಾಡಿ ಇಂತಿಂಥ ಕೇಸುಗಳು ಒಬ್ಬೊಬ್ಬ ಸ್ಟೂಡೆಂಟ್ಸಿಗೆ ಅಂತೇಳಿ ಅವು ಯಾವ್ಯಾವ ಕೇಸನ್ನು ಸೆಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಕೆಲವು ಭಾಳ ರೇರ್ ಕೇಸಸ್ಸು ಇಂಥವನ್ನೆಲ್ಲ ಇಟ್ಟಿರ್ತಾರೆ. ಸೊ ಅದೇ ರೀತಿ ತಗೊಂಡೋಗಿ ಬಿಡ್ತಾರೆ. ಒಂದು ಪೇಪರ್ ಕೊಡ್ತಾರೆ, ಟೈಮ್ ಕೊಡ್ತಾರೆ. ನೋಡಪ್ಪ, ಇಷ್ಟು ಟೈಮ್ ನಿನಗೆ ಈ ಕೇಸಿಗೆ, ಇಷ್ಟು ಟೈಮ್ ಒಳಗೆ ನೀನು ಬರೀ, ನಾನು ಪೇಪರ್ ತಗೊಂಡು ಹೋಗ್ತೀನಿ, ಅದ್ರ ಮೇಲೆ ನೀನು 1 ನಿಮಿಷನೂ ಟೈಮ್ ಕೊಡೋಲ್ಲ, ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ನಮ್ಮನ್ನು ತಗೊಂಡು ಆ ಪೇಷಂಟ್ ಹತ್ರ ಬಿಟ್ಟು ಹೋಗ್ಬಿಡ್ತಾರೆ ಪ್ರೊಫೆಸರು. ಸರಿ ಆಯಿತು. ನನಗೂ ಒಂದು ಪೇಷಂಟ್ ಹತ್ರ ಕರ್ಕೊಂಡೋಗಿ ಬಿಟ್ಟರು ಸರ್ಜರಿಗೆ. ಸರ್ಜರಿ ದಿವಸದ ಹೇಳೋದು ನಾನು. ಕರ್ಕೊಂಡು ಹೋಗಿ ಬಿಟ್ಟರೆ ಸರ್ಜಿಕಲ್ ವಾರ್ಡು ಸರ್ಜರಿ ನೋಡಿದ್ರೆ ಒಬ್ಬ ಕಾಲಿನವನಿಗೆ ಅವನ ಹೆಬ್ಬಳ್ಳಲ್ಲಿ ಒಂದು ಹುಣ್ಣಾಗಿದೆ. ಅದು ಅವನಿಗೆ ನಾನು ಪ್ರಶ್ನೆ ಮಾಡಿದೆ. ಫಸ್ಟ್ ಹಿಸ್ಟ್ರಿ ತಗೊಳ್ಳೋ ಅಂಥದ್ದು ಅವನಿಗೆ ಕೇಳಿದೆ, ಎಷ್ಟು ದಿವಸ ಆಗಿದೆಯಾ? ಸರ್, ವರ್ಷದ ಮೇಲಾಯಿತು ಅಂದ ಅವನು. ವರ್ಷದ ಮೇಲಾಯ್ತಾ ಇಷ್ಟು ಗಾಯ? ಹೌದು. ಇದು ಏನು ಹಾಗೇ ಇದೆ, ವಾಸಿ ಆಗ್ತಾಯಿಲ್ಲ? ಇಲ್ಲ. ಹಾಸ್ಪಿಟಲ್ ತೋರಿಸ್ಲಿಲ್ವ? ಇಲ್ಲ ಸರ್, ಅಲ್ಲಿ ಇದ್ದ ಆಸ್ಪತ್ರೆಗಳು ಸಾಧಾರಣವಾಗಿ ಅಲ್ಲೆಲ್ಲ ತೋರಿಸ್ದೆ. ಏನು ಹೇಳಿದ್ರು? ಔಷಧಿ ಮಾಡಿದ್ರು. ಏನಾಯಿತು? ಆಗಲಿಲ್ಲ. ಇನ್ನೇನು ಮಾಡೋದು ಅಂಥೇಳಿ ಇಲ್ಲಿಗೆ ಬಂದೆ. ಸರಿ ಆಯಿತು. ಆವಾಗ ಸ್ವಲ್ಪ ನಾನು ಚುರುಕಾಗಿ ಬುದ್ಧಿ ಉಪಯೋಗಿಸಿದೆ. ನನಗೂ ಅದು ಏನು ಅಂತೇಳಿ ಗೊತ್ತಾಗ್ತಾಯಿಲ್ಲ. ಇಷ್ಟು ಚಿಕ್ಕ ಸಮಯ ಮೀರ್ತಾ ಇದೆ. ಕಡೆಗೆ ಅವನಿಗೆ ಹೇಳ್ದು, ಅಲ್ಲ ಇಲ್ಲಿ ಡಾಕ್ಟ್ರು ನಿನಗೇನು ಕಾಯಿಲೆ ಅಂತ ಹೇಳಿದ್ರು ಅಂತೇಳಿ ಹೇಳಿದೆ. ಅದು ಅಂಥದ ಸರ್, ಮೂಳೆ ಒಳಗೆ TB ಅಂತೆ. ನಾನು ಓದಿದ್ದು ಗೆದ್ದೆ ಅಂದ್ಕೊಂಡೆ. ಇದು ಬೋನ್ TB ಅನ್ನೋದು ನನಗೆ ಇದಾಯಿತು. ಆಮೇಲೆ ಎಲ್ಲ ನಾನು ರಿಕಲೆಕ್ಟ್ ಮಾಡಿಕೊಂಡೆ ಓದಿದ್ದನ್ನು. ಬೋನ್ TB ಹೇಗೆ ಬರುತ್ತೆ, ಎಷ್ಟು ದಿವಸ ಇರುತ್ತೆ, ಏನಾಗುತ್ತೆ ಅಲ್ಲಿ ಅದರ ಆ್ಯಕ್ಷನ್ನು ಬೋನ್ ಒಳಗೆ, ಅದಕ್ಕೆ ಟ್ರೀಟ್ಮೆಂಟ್ ಏನು, ಎಲ್ಲ ಇದು ಮಾಡಿಕೊಂಡೆ. ಆಮೇಲೆ ಆಚಾರ್ಯರು ಬಂದರು, ಹೇಳಿದೆ, ಸರ್ ಇದು ಭಾಳ ಭಾಳ ಸಮಯದ ಹುಣ್ಣು, ಇದು ವಾಸಿಯಾಗಿಲ್ಲ, ಯಾವುದೇ ಆಂಟಿಸೆಪ್ಟಿಕ್ಕು ಹೋಗಿಲ್ಲ, ಆದ್ದರಿಂದ ಇದು ಬೋನ್ TB ಅಂತ ಹೇಳ್ತೀನಿ. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳಿದರೆ, ಅಫೆಕ್ಟ್ ಆಗಿದ್ದ ಪಾರ್ಟನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದಕ್ಕೆ ದಿವಸ ಬ್ಯಾಂಡೇಜು ವಗೈರೆ ಇದೆಲ್ಲ ಮಾಡಿ ಸಂಬಂಧಪಟ್ಟಂಥ TB ಟ್ರೀಟ್ಮೆಂಟ್ ಹಾಕಿದ್ರೆ ಇವನು ಸರಿ ಆಗ್ತಾನೆ ಅಂತ ನೀನು ಹೋಗುವುದು. ಅಲ್ಲಿಗೆ ನಂದು ಸರ್ಜರಿದು ಮುಗೀತು. ಆಮೇಲೆ ಮೆಡಿಸನ್ದು ಅಷ್ಟೇ. ಮೆಡಿಸನ್ನಲ್ಲೂ ಕೂಡ ನಮಗೆ ಒಂದು ಶಾರ್ಟ್ ಕೇಸು ಅಂತೇಳಿ ಒಂದು ಕೊಡ್ತಾರೆ, ಒಂದು 4 ಕೇಸು ಕೊಡ್ತಾರೆ. ಅವೆಲ್ಲ ಬಿಡಿ, ಯಾವುದು ಕೊಟ್ಟಿದ್ರು ಆಯಿತು. ಶಾರ್ಟ್ ಕೇಸ್ ಕೊಟ್ಟಿದ್ರು, ಹೋದ್ರು. ಒಂದು ಕೇಸ್ ಹತ್ರ ತಗೋಗಿಬಿಟ್ರು, ಪೇಪರ್ ಕೊಟ್ಟರು, ನೋಡಿ ಎಷ್ಟೊತ್ತಿಗೆ ಬರ್ತೀನಿ ರೇ. ಮಾಮೂಲಿ ಆಯಿತು. ಸರಿ, ಅವನಿಗೆ ನೋಡಿದ್ರೆ ಅವನಿಗೆ ಮೈ ತುಂಬ ರಾಗಿ ಕಾಳು ಹಾಗೆ ರಕ್ತದ ಹೆಪ್ಪುಗಟ್ಟಿದೆ, ಸಣ್ಣ ಕೆಂಪು ಸ್ಪಾಟ್. ನಾನು ಎಲ್ಲನೂ ಏನು ನೋಡಿದ್ರು ಗೊತ್ತಾಗ್ತಾಯಿಲ್ಲ. ಕೆಲವು ಸ್ಪಾಟ್ಗಳು ಆ್ಯಂಟೀರಿಯರ್ ಅಂತ ಮುಂಭಾಗದಲ್ಲಿ ಬರುತ್ತೆ,
ಕೆಲವು ಸ್ಪಾಟುಗಳು ಕೋಷ್ಠಗಿರಿಯ ಹಿಂಭಾಗದಲ್ಲಿ ಇಲ್ಲಿ ಬರುತ್ತೆ. ನೀವು ನೋಡೋದು ಎಲ್ಲ ಕಡೆಯೂ ಇದೆ. ಎಷ್ಟು ದಿವಸ ಆಯ್ತಾ ಅಂದರೆ ವರ್ಷಗಟ್ಟಲೆ ಇದೆ. ಟ್ರೀಟ್ಮೆಂಟ್ ಏನೋ ಕೇಳಿದ್ರೆ ಇಲ್ಲ ಟ್ರೀಟ್ಮೆಂಟ್ ಮಾಡಿದೆ ಅಲ್ಲೆಲ್ಲೂ ವಾಸಿ ಆಗಲ್ಲ ಅಂತ ಹೇಳ್ತಾನೆ. ನನಗೂ ಇದೇನಪ್ಪ ಇದು ನಾನು ಫೇಲ್ ಆಗೋ ಸ್ಥಿತಿಗೆ ಬಂತು, ಏನು ಮಾಡಬೇಕು ಭಾಳ ಯೋಚನೆ ಮಾಡಿದೆ. ಮತ್ತು ನನ್ನ ಅದೇ ಬುದ್ಧಿ ಉಪಯೋಗಿಸಿದೆ, ಹಳೆ ಬುದ್ಧಿ ಅಲ್ಲಯ್ಯ ನಿನಗೇನು ಕಾಯಿಲೆ ಅಂತ ಹೇಳಿದ್ರು ಡಾಕ್ಟ್ರು, ಹೇಳ್ತೀಯ? ಅದು ಅಂಥದಂತೆ ಸರ್ ಪಾರ್ಪೇರ ಅಂತೆ ಅಂದ. ಅಷ್ಟೊತ್ತಿಗೆ ನಾನು ಗೆದ್ದು ಹೋದೆ ಅಂತ ತಿಳ್ಕೊಂಡೆ. ಭಾಳ ಸಂತೋಷ ಆಯ್ತು ನನಗೆ. ಪಾರ್ಪೇರ ಅಲ್ಲ, ಅದು ಪರ್ಫ್ಯೂರಾ ಅಂತ. ಆ ಪರ್ಫ್ಯೂರಾದೊಳಗೂ 3 ಥರ ಇದೆ. ಹೆಮರೇಜಿಕ್ ಪರ್ಫ್ಯೂರಾ ಅಂದರೆ ಬ್ಲಡ್ಡು ಅದು ಓಪನ್ ಆಗಿ ಅದು ಸ್ವಲ್ಪ ಲೀಕ್ ಆಗೋದು, ಅದಕ್ಕೆ ಹೆಮರೇಜ್ ಅಂದರೆ ಬ್ಲಡ್ ವೆಸಲ್ಸ್ ಹೊಡೆದು ಸ್ವಲ್ಪ ರಕ್ತ ಬರ್ದ ಅಂಥದ್ದು. ಸೊ ಆ 3ರೊಳಗೂ ಎಲ್ಲ ತಪ್ಪು ಹೇಳಿದ್ರೆ ಫೇಲೆ. ಹೆಮರೇಜಿಕ್ ಪರ್ಫ್ಯೂರ್ ಅಂತ ಹೇಳ್ಬೇಕು, ಬರೇ ಪರ್ಫ್ಯೂರ್ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಉತ್ತರ ಆಗೋದಿಲ್ಲ. ಸೊ ಎಲ್ಲ ವಿಚಾರ ಹೇಳಿಬಿಟ್ಟು ಸರ್ ಇಟ್ ಈಸ್ ಹೆಮರೇಜಿಕ್ ಪರ್ಫ್ಯೂರ. ಟ್ರೀಟ್ಮೆಂಟ್ ಏನಪ್ಪ ಇದಕ್ಕೆ ವಿಟಮಿನ್ ಪಿ ಈಗಿನ ಡಾಕ್ಟ್ರುಗಳಿಗೆ ಗೊತ್ತಿಲ್ಲ, ಕಾರಣ ಏನು, ಆ ಕಾಯಿಲೆನಿಲ್ಲ. ಸೊ ಅದು ಸಣ್ಣ ಅಕ್ಷರಲ್ಲಿ ಬರೆದಿದ್ದರೂ ಕೂಡ ಅದೃಷ್ಟವಶಾತ್ ನಾನು ಅದನ್ನು ಓದ್ಕೊಂಡಿದ್ದೆ. ಆ ಓದ್ಕೊಂಡಿದ್ದರಿಂದ ಆ ಸಂದರ್ಭದಲ್ಲಿ ನನಗೆ ಇದಾಯಿತು. ಯಾಕೆ ಅಂದರೆ ಎಷ್ಟೋ ಲಕ್ಷ ಕೋಟಿ ಜನರಿಗೆ ಒಂದು ಆ ಕಾಯಿಲೆ ಬರೋದು, ಅಂಥದ್ದು ಗ್ರಾಚಾರಕ್ಕೆ ನನಗೆ ಸಿಕ್ಕಿತ್ತು. ಒಂದು ಥರದಲ್ಲಿ ಅದೃಷ್ಟನೇ ಆಯಿತು. ಸೊ ಹಾಗಾಗಿ ಅದು ಪಾಸಾಯಿತು. ಅಲ್ಲ ಬರದೆ ಎಲ್ಲ ಆಯಿತು, ಪೇಪರ್ ಆಯಿತು. ನೆಕ್ಸ್ಟು ವೈವ ಅಂತ ಒಂದಿದೆ, ಓರಲ್ಲು. ಸರಿ, ಅದರಲ್ಲಿ ಅದು ಸರ್ಜರಿ ಮಾತ್ರ, ಬೇರೆ ಯಾವ ಸಬ್ಜೆಕ್ಟ್ಗೂ ಇಲ್ಲ. ಇದಕ್ಕೆ ಓರಲ್ಲಿದೆ. ಇದಕ್ಕೆ ಒಬ್ಬರು ಫಾರಿನ್ ಎಕ್ಸಾಮಿನರ್ ಅಂತ ಕರೀತಾರೆ, ಅವರು ಮೈಸೂರಿಂದ ಬರ್ತಕ್ಕಂಥದ್ದು. ಅವರಿಗೆ ಅರ್ಧ ಮಾರ್ಕ್ಸಿಂದು ಅವರಿಗೆ ಪ್ರಶ್ನೆ ಕೇಳ್ತಾರೆ, ನಮ್ಮ ಎಕ್ಸಾಮಿನರ್ ಪ್ರೊಫೆಸರ್ ಅರ್ಧ ಮಾರ್ಕ್ಸ್ ಕೇಳ್ತಾರೆ. ಇವರೊಂದಷ್ಟು ಮೂಳೆ ರಾಶಿ ಹಾಕ್ಕೊಂಡಿರ್ತಾರೆ, ಅವರಷ್ಟು ಮೂಳೆ ರಾಶಿ ಹಾಕ್ಕೊಂಡಿರ್ತಾರೆ. ಸೊ ಹೋದರು. ಆಮೇಲೆ ಮೂಳೆ ಸ್ಪೆಸಿಮನ್ಸು ಕೆಲವು ಇಟ್ಟಿರ್ತಾರೆ. ಸ್ಪೆಸಿಮನ್ಸ್ ತೆಗೆದುಬಿಟ್ಟು ಪ್ರಿಸರ್ವೇಟಿವ್ ಹಾಕಿ ಬಾಟ್ಲ್ ಒಳಗೆ ಹಾಕಿ ಇಟ್ಟಿರ್ತಾರೆ, ಅವು ಇರ್ತದೆ. ಸೊ ಇದೆಲ್ಲ ಹೀಗೆಲ್ಲ ಇರುತ್ತೆ. ಸರ್ಜರಿ ಬಂತು, ಹೋದೆ. ಸರಿ, 2 ಸ್ಪೆಸಿಮನ್ ಇಟ್ಟಿದ್ರು. ಆಮೇಲೆ ಅವರು ಆದಿಕೇಶುಲು ಅಂಥೇಳಿ, ದೊಡ್ಡ ಶರೀರ, ಸಣ್ಣ ತಲೆ, ಒಂಥರ ಕೂದಲು, ಇಲ್ಲಿ ಎಲ್ಲೋ ಒಂಥರ ಎಲ್ಲೆಲ್ಲೋ ಕೂದಲು, ಇಲ್ಲೆಲ್ಲೋ ಕೊಪ್ಪು. ಅವ್ರು ನೋಡಿದ್ರೆ ಒಂಥರ ಭಯ. ಸೂಪರ್ಡೆಂಟು ಬೆಳಗ್ಗೆ ಒಂದು ಸಾರಿ ಅವ್ರು ಹಾಸ್ಪಿಟಲ್ ರೌಂಡ್ ಮಾಡ್ತಕ್ಕಂಥದ್ದು. ಭಾಳ ಶಿಸ್ತಿನ ಮನುಷ್ಯ, ಭಾಳ ಬಡತನದಿಂದ ರೋಡ್ ಲ್ಯಾಂಪಿನ ಅಡಿಯಲ್ಲಿ ಓದೋರು. ಆಯಿತು, ಭಾಳ ಒಳ್ಳೆಯ ಜನ. ಅವರ ಪಾಠ ಕೇಳೋದಕ್ಕೆ ಅಸಿಸ್ಟೆಂಟ್ ಡಾಕ್ಟ್ರುಗಳು ಬಂದು ನಮ್ಮ ಬೆಂಚಿಂದಗಡೆ ಕೂತ್ಕೊಳ್ತಿದ್ರು. ಅಲ್ಲಿಗೆ ಅವರ ಸ್ಟ್ಯಾಂಡರ್ಡ್ ಏನು, ಅವರು ಯಾವ ರೀತಿ ಪಾಠ ಮಾಡ್ತಿದ್ರು ಅನ್ನುವ ಬೆಲೆ ಅಲ್ಲಿ ಕಾಣ್ತಾ ಇತ್ತು. ಕರೆಕ್ಟ್, ನಮಗಲ್ಲ, ಅಲ್ಲಿ ಕಾಣ್ತಾ ಇತ್ತು. ಅವರ ಪಾಠ ಇದೆ ಅಂದಾಗ ಅಸಿಸ್ಟೆಂಟ್ ಡಾಕ್ಟ್ರು ಡ್ಯೂಟಿ ಇಲ್ಲದೆ ಇರೋರು ಬಂದು ಕೂತ್ಕೊಂಡು ಕೇಳೋರು ನಿಶ್ಶಬ್ದವಾಗಿ. ಸೊ ಈ ರೀತಿ ಎಲ್ಲ ಇತ್ತು. ಮೂಳೆ ಆಸೆ ಹಾಕಿದ್ರು, ಹೋದೆ. ಸ್ಪೆಸಿಮೆನ್ ಎಲ್ಲ ಅದು ಸುಮ್ಮನೆ ಏಕ್ದಮ್ ಇದು ಫ್ಲಾಸ್ಕು ಕಾಫಿ ಡಕ್ಕೆ ಹಂಗೆ ಹೇಳೋಂಗಿಲ್ಲ. ಇದು ಈ ಥರ ಇದೆ, ಈ ಥರ ಇದೆ, ಈ ಥರ ಇರೋದರಿಂದ ಇದು ಇಂಥದ್ದು ಅಂತ. ಕರೆಕ್ಟ್. ಅದು ನನಗೆ ಟೈಫಾಯ್ಡು ಅಲ್ಸರ್ದು ಸ್ಪೆಸಿಮನ್ ಇಟ್ಟಿದ್ರು, ಅದು ನನಗೆ ಗೊತ್ತಾಯಿತು. ಸರಿ ಸರ್ ಇದು ಹೀಗೆ ಅಂತೇಳಿ ಎಲ್ಲ ಹೇಳಿಬಿಟ್ಟು, ಇದು ಟೈಫಾಯ್ಡ್ ಅಲ್ಸರ್ ಅಂತ ಹೇಳ್ತೀನಿ ನಾನು ಅಂತ ಹೇಳಿದೆ. ಇನ್ನೊಂದು ಮೂಳೆ ಇಟ್ಟಿದ್ರು. ಇದೇನಪ್ಪ ಯಾಕೆರೆ ಇದೆಲ್ಲ ಇಟ್ಟು ಕೇಳಿ, ಏನಿದು ಕೇಳಿದರು. ಅದು ನಾನೆಲ್ಲ ನೋಡಿದಾಗ ನನಗೆ ಕಾಣ್ತು, ಆಸ್ಟಿಯೋಮೈಲೈಟಿಸ್ ಅಂತ ಒಂದು ಕಾಯಿಲೆ ಬರ್ತದೆ ಮೂಳೆಗೆ. ಅದು ಬರೋದೇ ಮೂಳೆಗೆ. ಸರಿ, ಅದನ್ನು ನೋಡಿದೆ. ಅದು ಯಾವುದೋ ತೊಡೆಯದು ಅಥವಾ ಮೊಣಕಾಲು ಕೆಳಗಿಂದ ಒಂದು ಮೂಳೆ ಇಟ್ಟಿದ್ರು, ಅದರಲ್ಲೆಲ್ಲ ತಿಂದು ಹಾಕಿತ್ತು. ಅದನ್ನೆಲ್ಲ ನೋಡಿ ಅದರ ಗುಣಲಕ್ಷಣಗಳನ್ನು ವಿವರಣೆ ಮಾಡಿ, ಸರ್ ಇದು ಇಟ್ ಈಸ್ ಆಸ್ಟಿಯೋಮೈಲೈಟಿಸ್ ಅಂತ ಹೇಳಿದೆ. ಸರಿ, ಯು ಕ್ಯಾನ್ ಗೋ ಅಂದರು. ಸೊ ನನಗೆ ತೃಪ್ತಿ ಆಯಿತು, ಎಲ್ಲ ಹೇಳಿದ್ದೀನಿ ಅನ್ನೋ ಇದು ಎಲ್ಲ ಆಯಿತು. ಬಂದೆ. ಈ ಪರೀಕ್ಷೆ ಪೇಪರ್ ಅಲ್ಲದೇ
ಒಂದು 10 ಸ್ಲೈಡ್ ಇಟ್ಟಿರ್ತಾರೆ. ಪ್ರಯೋಗಾಲಯದ ಸ್ಲೈಡ್ಗಳನ್ನು ಇಟ್ಟಿರ್ತಾರೆ. ವಿವಿಧ ಬೇರೆ ಬೇರೆ ಕಾಯಿಲೆಗಳಲ್ಲಿ ಪರೀಕ್ಷೆ ಮಾಡ್ತಕ್ಕಂಥ, ಪರೀಕ್ಷೆಯಲ್ಲಿ ಅದು ಡಯಾಗ್ನೋಸಿಸ್ ಮಾಡ್ತಕ್ಕಂಥ ಇದು. ಅದರಲ್ಲಿ ಬ್ಲಡ್ ತೆಗೆದುಬಿಟ್ಟು ಸ್ಲೈಡ್ ಮಾಡಿ ಆ ಸ್ಲೈಡನ್ನು 10 ಇದನ್ನು ಮೈಕ್ರೋಸ್ಕೋಪ್ ಇಟ್ಟು 10 ಸ್ಲೈಡ್ ಇಟ್ಟಿರ್ತಾರೆ. ನಾವು ನಂಬರ್ 1 ಇಂಥ ಕಾಯಿಲೆ, ನಂಬರ್ 2 ಇಂಥ ಕಾಯಿಲೆ ಅಂತೇಳಿ ಅದು ಬರಿಬೇಕು. ಅಂದರೆ ನೋಡಿಕೊಂಡು ಬರ್ಕೊಂಡು ಅದನ್ನು ಕೊಟ್ಟು ಬರಬೇಕು ಅವರಿಗೆ. ಇದು ನಮಗೆ ಗೊತ್ತಿತ್ತು, ಮಾಮೂಲಿ ಎಲ್ಲರೂ ಮಾಡ್ತಾಯಿದ್ರು. ಅದಕ್ಕೆ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ನಾವು ಒಂದು 3-4 ಜನ ವಿದ್ಯಾರ್ಥಿಗಳು ಸೇರಿ ನೋಡೋಣ ಅಂತ ಹೋದ. ಅಲ್ಲಿ ಏನು ಮಾಡಿರ್ತಾರೆ ಅಂದರೆ, ಅದನ್ನು ಮುಂಚಿನ ದಿವಸನೇ ಒಂದು ರೂಮಲ್ಲಿ ಸೆಟ್ ಮಾಡಿ ಅದಕ್ಕೆ ಒಬ್ಬನ ಕಾವಲುಗಾರನ್ನ ಹಾಕಿ ಅವನು ಬೀಗ ಹಾಕಿ ಹೊರಗಡೆ ಮಲ್ಕೊಳ್ಬೇಕು. ಆ ರೀತಿ ವ್ಯವಸ್ಥೆ ಇತ್ತು. ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಸೀದಾ ನಾವೊಂದು 2-3 ಜನ ಒಟ್ಟಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಅವನು ಎಬ್ಸಿದ್ವಿ. ನೋಡಪ್ಪ ಈಗ ಬಂದೀವಿ, ಅದು ಸ್ವಲ್ಪ ನೋಡಬೇಕು ಅಂತ ಹೇಳಿದ್ವಿ. ಅವನು ಹೇಳ್ದ, ಇಲ್ಲ ಅದೆಲ್ಲ ಆಗೋದಿಲ್ಲ, ಭಾಳ ತೊಂದರೆ ಆಗುತ್ತೆ ನಾಳೆ ಎಲ್ಲರಿಗೂ ಗೊತ್ತಾದರೆ, ಹೀಗೆ ಹಾಗೆ ಅಂತ ಹೇಳ್ದ. ಏನೋ ಅವನಿಗೆ ಸ್ವಲ್ಪ ಆಮಿಷ ಎಲ್ಲ ಒಡ್ಡಿದ್ವಿ, ಆಸೆ ತೋರಿಸಿದ್ವಿ, ಏನೋ ಮಾಡಿದ್ವಿ. ಆಗೋದಿಲ್ಲ ಅಂತ ಹೇಳ್ದ. ಕೊನೆಗೂ ಸ್ವಲ್ಪ ಅದೇನೋ ಭಾಳ ಹಠ ಮಾಡಿದ್ವಿ. ಪಾಪ ಅವನಿಗೂ ಏನೋ ಇವರಿಗೆ ಒಂದು ಸಹಾಯ ಮಾಡ್ಬೋದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಏನೋ ಆಯಿತು ಸರ್. ಬರೀ ಹೋಗಿ ಅಂದರೆ ನಮಗೇನು ಗೊತ್ತಾಗೋದಿಲ್ಲಪ್ಪ. ನಾಳೆ ನೋಡೋದು ಸ್ಲೈಡ್ ಒಂದೇ, ಇವತ್ತು ನೋಡೋದು ಒಂದು, ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ನೀನು ಒಬ್ಬ ಅಟೆಂಡರ್ ಆದರೂ ನಿನಗೆ ಅದು ಗೊತ್ತಿರುತ್ತೆ, ಏನು ಇಟ್ಟಿದ್ದೀವಿ, ಡಾಕ್ಟ್ರು ಮಾತಾಡಿರೋ ನೀನು ಕೇಳ್ಕೊಂಡಿರ್ತೀಯ. ದಯವಿಟ್ಟು ನಾವು ನೋಡದೇ ಇದ್ದರೂ ಚಿಂತಿಲ್ಲ, ಆ ನಂಬರ್ 1 ಯಾವುದು, 2 ಯಾವುದು, 3 ಯಾವುದು ಹೇಳು ಅಂತೇಳಿ ಹೇಳ್ದು. ಅವನು ನೋಡಿ ಇದು ಇಂಥದ್ದು ಹೀಗೆಲ್ಲ ಹೇಳ್ದ. ಅದನ್ನೆಲ್ಲ ಬರ್ಕೊಂಡು ರಾತ್ರಿ ಬಂದ್ವಿ. ಮಾರನೇ ದಿವಸ ಹೋದ್ವಿ, ಎಲ್ಲ ನೋಡ್ದಂಗೆ ಎಲ್ಲ ಮಾಡಿದ್ವಿ, ಎಲ್ಲ ಬರ್ಕೊಂಬಂದ್ವಿ. 10 ನಂಬರ್ ಗ್ಯಾರಂಟಿ ಆಯಿತು. ಹಾಗಾಗಿ ನಮಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು.